ಕನ್ನಡ ತಾಯಿಗೆ ನೀ ಕೈಯ ಮುಗಿ. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಮತ್ತೊಂದು ದೆವ್ವದ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಥೆನ ಪೂರ್ತಿಯಾಗಿ ಕೇಳಿ ಆಮೇಲೆ ನಿಮ್ಮ ಅನಿಸಿಕೆನ ತಿಳಿಸಿ. ಹಾಗೆ ನೀವೊಂದು ವಿಡಿಯೋಗೆ ಲೈಕ್ ಕೂಡ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ ಈ ಒಂದು ವಿಡಿಯೋನ. ಈ ಒಂದು ವಿಡಿಯೋ ಅಥವಾ ಈ ಒಂದು ಕಥೆನ ನಮಗೆ ಕೊಟ್ಟಿರೋರು ಬಂದ್ಬಿಟ್ಟು ರಾಕೇಶ್ ಅಂತ ಹೇಳಿ. ಇವರು ಮೂಲತಃ ಮಂಗಳೂರಿನವರು, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತ ಹೇಳ್ಬೋದು. ಮಂಗಳೂರಲ್ಲದೆ ಹೋದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು. ಇವರು ಹೇಳಿರೋ ಪ್ರಕಾರ ಕತೆ ಅಂದರೆ ಘಟನೆ ಆಗಿರೋದು ಬಂದ್ಬಿಟ್ಟು ಈ ಒಂದು ಕುಂದಾಪುರದಿಂದ ಬೈಂದೂರು, ಈ ಒಂದು ಭಟ್ಕಳ ಹೋಗುತ್ತೆ ಊರು. ಬೈಂದೂರು ಭಟ್ಕಳ ಹೈವೇ ಅನ್ನೋಕ್ಕೆ ಒಂದು ಸ್ವಲ್ಪ ಘಾಟ್ ಸೆಕ್ಷನ್ ರೋಡ್ ಅಂತಲೇ ಹೇಳ್ಬೋದು. ಅದನ್ನು ಕಾಡ್ದಾರಿ ಅಂತಲೇ ಹೇಳ್ಬೋದು. ಈ ಕಡೆ ಕುಂದಾಪುರ ಕಡೆ ಯಾರಾದರೂ ಇದ್ದೀರಾ ಅಂತ ಹೇಳಿದ್ರೆ ಆ ಒಂದು ದಾರಿ ಬಗ್ಗೆ ಕಾಮೆಂಟ್ ಮಾಡ್ಬೋದು. ಈಗ ರಾಕೇಶ್ ಮೂಲತಃ ದಕ್ಷಿಣ ಕನ್ನಡದವರಾಗಿದ್ದರಿಂದ ಇವರ ಫ್ರೆಂಡ್ಸ್ ಜೊತೆ ಸೇರಿ ಈ ಟ್ರಿಪ್ ಮಾಡೋಣ ಅಂತ ಹೇಳಿ, ಅಂದರೆ ಸ್ವಲ್ಪ ಈ ಒಂದು ಕುಂದಾಪುರ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಇವೆಲ್ಲ ಕೂಡ ಒಂದು ಸ್ವಲ್ಪ ನೋಡೋಕ್ಕೆ ತುಂಬಾ ಚೆನ್ನಾಗಿರುವಂತಹ ಜಾಗಗಳು. ಸುತ್ತಮುತ್ತ ಗ್ರೀನರಿ ಅಂದರೆ ಹಸಿರು ತುಂಬಿಕೊಂಡಿರುವಂತಹ ಜಾಗಗಳು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಡಿಸೈಡ್ ಮಾಡಿಕೊಂಡು ರಾಕೇಶ್ ಮತ್ತು ಅವರ ಸ್ನೇಹಿತರು ಎಲ್ಲರೂ ಕೂಡ ಹೋಗಿರುವಂಥದ್ದು ಬಂದುಬಿಟ್ಟು ಬೈಕಲ್ಲಿ. ಸುಮಾರು ಒಂದು 4ರಿಂದ 5 ಬೈಕ್ ಇರ್ಬೋದು. ಅವರ ಸ್ನೇಹಿತರ ಗುಂಪಲ್ಲಿ 12 ಜನ ಇದ್ದರು ಅಂತ ಹೇಳಿರುವಂಥದ್ದು. 12 ಜನ ಮತ್ತು 6 ಬೈಕ್, ಅಂದರೆ ಒಂದೊಂದು ಬೈಕಲ್ಲಿ ಇಬ್ಬಿಬ್ಬರು ಕೂತ್ಕೊಂಡು ಹೋಗೋ ಥರ ಪ್ಲ್ಯಾನ್ ಮಾಡಿರುವಂಥದ್ದು. ಸರಿ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಇವರು ದಕ್ಷಿಣ ಕನ್ನಡದಿಂದ ಬಿಡ್ತಾರೆ. ಅಂದರೆ ಇವರ ಇದ್ದಂತಹ ಒಂದು ಊರಿನಿಂದ ಬಿಡ್ತಾರೆ. ಇವರು ಊರ ಹೆಸರನ್ನು ಸ್ಪೆಸಿಫೈ ಮಾಡಿಲ್ಲ, ಬಟ್ ಒಂದು ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಎರಡಕ್ಕೂ ಹತ್ತಿರ ಇರುವಂತಹ ಊರು ಅಂತ ಹೇಳಿರುವಂಥದ್ದು. ಸರಿ, ಇವರು ಮತ್ತು ಇವರ ಸ್ನೇಹಿತರೆಲ್ಲರೂ ಕೂಡ ತಮ್ಮ ಬೈಕ್ಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಬಿಡ್ತಾರೆ ಜಾಗಗಳನ್ನ. ಅಂದರೆ ಇವರು ಬೆಳಗ್ಗೆ ಹೊತ್ತು ಬಿಡುವಂಥದ್ದು. ಯಾಕೆ ಅಂತಂದರೆ ಜಾಗ ನೋಡೋದಕ್ಕೆ ಸುಂದರವಾಗಿ ಕಾಣೋದು ಬಂದು ಬೆಳಗ್ಗೆ ಹೊತ್ತೇನೆ, ರಾತ್ರಿ ಹೊತ್ತಲ್ಲ. ಇವರಿಗೆ ದಕ್ಷಿಣ ಕನ್ನಡನೆಲ್ಲ ಸುತ್ತಾಡಿಕೊಂಡು ಹೋಗಿ ಮಂಗಳೂರಿಂದ ಕುಂದಾಪುರ ಹೋಗಿ ಉಡುಪಿ, ಕುಂದಾಪುರ ಇದೆಲ್ಲ ಸುತ್ಕೊಂಡು ಹೋಗಬೇಕಾದ ಸಮಯ ಮಧ್ಯಾಹ್ನ 4 ಗಂಟೆ ಆಗಿತ್ತು. ಸರಿ, 4 ಗಂಟೆ ಆಗಿದೆ. ಇವತ್ತು ಇಲ್ಲೇ ಎಲ್ಲರೂ ಟೆಂಟ್ ಹಾಕಿ ಸ್ಟೇ ಮಾಡೋಣ ಅಂತ ಹೇಳಿ, ಅಂದರೆ ಇವರು ರೂಮ್ಸ್ ಎಲ್ಲ ಬುಕ್ ಮಾಡಿರಲ್ಲ, ಟೆಂಟ್ನ ತೊಗೊಂಡು ಹೋಗಿರ್ತಾರೆ. ಸರಿ, ಟೆಂಟ್ ಹಾಕಿ ಸ್ಟೇ ಮಾಡೋಣ ಅಂತ ಹೇಳಿರೋರು ಕೂಡ ಒಂದು ಜಾಗ ಹುಡುಕ್ತಾರೆ. ಇವರಿಗೆ ಕುಂದಾಪುರ ಬಿಟ್ಟು ಸ್ವಲ್ಪ ದೂರ ಬರ್ತಿದ್ದಂಗೆ ಬೈಂದೂರು ಅಂತ ಒಂದು ಊರು ಸಿಗುತ್ತೆ. ಆ ಒಂದು ಊರಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಖಾಲಿ ಜಾಗ, ಒಂದು ಸ್ವಲ್ಪ ಗ್ರೌಂಡ್ ಥರನೇ ಕಾಣುವಂತಹ ಒಂದು ಜಾಗ ಇದೆ. ಅಲ್ಲಿ ಟೆಂಟ್ ಹಾಕೋದಕ್ಕೆ ಎಲ್ಲರೂ ಕೂಡ ಒಪ್ಕೊತಾರೆ. ಗಾಡಿನ ಸುತ್ತ ನಿಲ್ಲಿಸ್ಬಿಟ್ಟು ಮಧ್ಯದಲ್ಲಿ ಟೆಂಟ್ ಹಾಕ್ತಾರೆ. ಗಾಡಿ ಯಾವ ಥರ ನಿಲ್ಸಿದೆ ಅಂತ ಅಂದರೆ ಫುಲ್ಲು ಸರ್ಕಲಲ್ಲಿ ನಿಲ್ಲಿಸ್ಬಿಟ್ಟು ಅದ್ರ ಮಧ್ಯದಲ್ಲಿ 4 ಟೆಂಟ್ನ ಹಾಕ್ತಾರೆ. 4 ಟೆಂಟಲ್ಲಿ 12 ಜನ ಇರೋ ಥರ, ಅಂದರೆ 3 ಜನ ಒಂದು ಟೆಂಟಲ್ಲಿ ಇರೋ ಥರ ಹಾಕ್ತಾರೆ. ಸರಿ, ಅವ್ರು ಟೆಂಟೆಲ್ಲ ಹಾಕಿ ರೆಡಿ ಮಾಡೋ ಅಷ್ಟರಲ್ಲಿ ಸಮಯ 6:30 ಆಗಿತ್ತು. ಹೇಗೋ 6:30 ಆಗಿದೆಯಲ್ಲ ಅಂತ ಹೇಳಿ ಹಾಗೆ ಅವರೆಲ್ಲರೂ ತೊಗೊಂಡೋಗಿರ್ತಾರೆ. ಅಡುಗೆ ಸಾಮಾನುಗಳೆಲ್ಲ ತೊಗೊಂಡು ಟೀ ಮಾಡಿ ಕುಡಿದ್ಬಿಟ್ಟು ಹಾಗೆ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಿರ್ತಾರೆ. ಮಾಡ್ತಾ ಎಲ್ಲನೂ ಕೂಡ ಆಗುತ್ತೆ. ಕೊನೆಗೆ ಊಟನೂ ಕೂಡ ಆಗುತ್ತೆ. ಊಟ ಮುಗಿಸ್ಕೊಂಡು ನಂತರ ಪಾತ್ರೆಗಳನ್ನ ಅಲ್ಲೇ ಬಿಟ್ಟಿರ್ತಾರೆ. ಬೆಳಗ್ಗೆ ತೊಗೊಂಡು ಹೋದರೆ ಆಯಿತು ಅಂತ ಹೇಳಿ. ಸರಿ ಅಂತ ಹೇಳಿ ಹೀಗೆ ಓಡಾಡ್ಕೊಂಬರೋಣ ಅಂತ ಹೇಳಿ 12 ಜನರಲ್ಲಿ 3 ಜನ ಮಾತ್ರ ಓಡಾಡ್ಕೊಂಬರೋಣ ಅಂತ ಹೇಳಿ ಹೊರಡ್ತಾರೆ. ಮಿಕ್ಕಂತಹ 9 ಜನ ಇರ್ತಾರಲ್ಲ, ಅವ್ರು ಸ್ಟೇ ಹತ್ರನೇ ಇರ್ತಾರೆ. ಇವ್ರು 3 ಜನ ಹೋದವರು ತುಂಬ ಹೊತ್ತಾದರೂ ಕೂಡ ವಾಪಸ್ ಬರೋದಿಲ್ಲ. ಇವ್ರು 9 ಜನಕ್ಕೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಫೋನ್ ಮಾಡಿ ಕೂಡ ಮಾತಾಡ್ತಾರೆ, ಬಟ್ ಫೋನ್ ಕನೆಕ್ಟ್ ಆಗ್ತಿರೋದಿಲ್ಲ. ಯಾಕಂತಂದರೆ ನೆಟ್ವರ್ಕ್ ಸಿಗ್ತಿರೋದಿಲ್ಲ. ಇದಾದಮೇಲೆ ಆ ಒಂದು 3 ಜನ ಹೋಗಿ ತುಂಬಾ ಹೊತ್ತಾಗುತ್ತೆ. ಸರಿ ಅಂತ ಹೇಳಿ ಇವರು ಕೂಡ ಟಾರ್ಚ್ ಆನ್ ಮಾಡಿಕೊಂಡು ಹೋಗ್ತಾರೆ. ಬಿಕಾಸ್ ಅಲ್ಲಿ ಅಷ್ಟೊಂದು ಬೆಳಕು, ಅಂದರೆ ದಾರಿ ದೀಪ ಇರೋದಿಲ್ಲ. ಟಾರ್ಚ್ ಆನ್ ಮಾಡಿಕೊಂಡು ಸ್ವಲ್ಪ ದೂರ ಬರ್ತಾರೆ. ಈ 9 ಜನದಲ್ಲಿ ಇಬ್ಬಿಬ್ಬರು ಒಂದೊಂದು ಗ್ರೂಪ್ ಆಗಿ ಹೋಗ್ತಾರೆ. ಅದರಲ್ಲಿ ಒಬ್ಬರು ಮಾತ್ರ ಸಿಂಗಲ್ ಆಗಿ ಹೋಗ್ತಾರೆ. ರಾಕೇಶ್ ಮತ್ತು ಇನ್ನೊಬ್ಬ ಅವರ ಸ್ನೇಹಿತರ ಒಂದು ಗುಂಪಾಗಿ ಹೋಗಿ ಹುಡುಕ್ತಿರ್ತಾರೆ. ಬಟ್ ಎಲ್ಲೂ ಕೂಡ ಆ 3 ಜನ ಸಿಗೋದಿಲ್ಲ. ಇದಾದಮೇಲೆ ಸಿಂಗಲ್ಲಾಗಿ ಒಬ್ಬರು ಇರ್ತಾರಲ್ಲ, ಅವ್ರ ಕಣ್ಣಿಗೆ ಒಬ್ಬ ಕಾಣಿಸೋವಂಥದ್ದು. ಆ ಒಬ್ಬ ಕಾಣಿಸೋವಂಥದ್ದು ಏನಪ್ಪ ಅಂತಂದರೆ ಮರದ ಥರ ಒಬ್ಬನೇ ಕೂತ್ಕೊಂಡು ಏನೋ ನೋಡ್ತಿರೋ ಥರ, ಏನೋ ಬರಿತಿರೋ ಥರ ಅವ್ರಿಗೆ ಕಾಣಿಸೋವಂಥದ್ದು.
ಇದ್ಯಾಕೆ ವಿಚಿತ್ರವಾಗಿ ಆಡ್ತಿದ್ಯಾ, ಎದ್ಬಾ ಅಂತ ಹೇಳಿ ಜೋರಾಗಿ ಗದರುವಂಥದ್ದು. ಗದರಿದಾಗ ಆ ಒಂದು ವ್ಯಕ್ತಿ ಏನಿದಲ್ಲ ಅವನು ಬೆಚ್ಚಿ ಬೀಳ್ತಾನೆ. ಸೊ ಬೆಚ್ಚಿ ಬಿದ್ದಾದಮೇಲೆ ಪುನಃ ಅಲ್ಲಿಂದ ಎದ್ದು ಇಲ್ಲೇನು ಮಾಡ್ತಿದ್ಯಾ ಬಾ ಮಿಕ್ಕಂತ ಇಬ್ಬರು ಎಲ್ಲಿ ಅಂತೆಲ್ಲ ಕೇಳ್ತಾರೆ, ವಿಚಾರಿಸ್ತಾರೆ. ಸೊ ಅವರು ಕೂಡ ನನಗೆ ಗೊತ್ತಿಲ್ಲ, ನನಗೇನಾಯಿತು ಅಂತಲೇ ಗೊತ್ತಿಲ್ಲ, ನಾನು ಹಿಂಗೆ ಇಲ್ಲಿಗೆ ಬಂದೆ ಅಂತಲೇ ಗೊತ್ತಿಲ್ಲ, ನಾವು 3 ಜನ ಬಂದ್ವಿ ಕರೆಕ್ಟ್, ಅದಾದಮೇಲೆ ಏನಾಯಿತು ನನಗೇನು ಕೂಡ ನೆನಪಿಲ್ಲ ಅಂತ ಹೇಳಿ ಅಲ್ಲಿಂದ ಬರ್ತಾರೆ. ಸರಿ ಇನ್ನು ಸ್ವಲ್ಪ ಹೊತ್ತು ಹುಡುಕ್ತಾರೆ, ಆ ಒಂದಿಬ್ಬರು ಸಿಗೋದೇ ಇಲ್ಲ. ಫೋನ್ ಮಾಡ್ತಾರೆ, ಮಾತಾಡಿಸ್ತಾರೆ, ಆಮೇಲೆ ಇವನ್ನ ಕೂಡ ಕೇಳ್ತಾರೆ, ಯಾರೂ ಕೂಡ ಸಿಗೋದಿಲ್ಲ. ಸ್ವಲ್ಪ ಹೊತ್ತು ಬಿಟ್ಕೊಂಡು ಪುನಃ ಎಲ್ಲರೂ ಕೂಡ ಮಲ್ಕೊತಾರೆ. ಅಂದರೆ ಬಿಡು ಕತ್ಲೆ ಆಗಿದೆ, ಏನು ಹುಡ್ಕೋದಕ್ಕಾಗಲ್ಲ, ಇಬ್ಬರು ಒಟ್ಟಿಗೆ ಇದಾರಲ್ಲ ಬರ್ಬೋದು ಅಂದ್ಕೊಂಡು ಇವರು ಬಿಟ್ಬಿಡ್ತಾರೆ. ಸೊ ಬಿಟ್ಟಾದಮೇಲೆ ಒಂದು ಕಡೆ ಗಾಬರಿ ಇದ್ದೇ ಇರುತ್ತೆ. ಸೊ ಒಟ್ಟಿಗೆ ಬಂದಿದ್ದೀವಿ, ಅವರಿಬ್ಬರು ಎಲ್ಲೋದ್ರು ಅಂತ ಬೇರೆ ಗೊತ್ತಿಲ್ಲ. ಇವನು ಬೇರೆ ವಿಚಿತ್ರವಾಗಿ ಆಡ್ತಿದ್ದ, ಜಾಗ ಏನಿದೆಯೋ ಅನ್ನೋ ಗೊತ್ತಾಗೋದಿಲ್ಲ. ಸರಿ ಅಂತ ಹೇಳಿ ಬೆಳಗಿನ ಒಂದು 5:30 6 ಗಂಟೆ ಆಗುತ್ತೆ. ಅಷ್ಟಾಗಿ ಬೆಳಕಿರೋದಿಲ್ಲ, ಬಟ್ ಆದರೂ ಕೂಡ ಗಾಡಿ ಎತ್ಕೊಂಡು ಸ್ವಲ್ಪ ದೂರ ಹುಡುಕ್ತಾರೆ. ಸೊ ಹುಡುಕ್ಬೇಕಾದ್ರೆ ಇಬ್ಬರು ಏನಿದ್ರಲ್ಲ ಅವರು ತುಂಬಾ ದೂರ ಹೋಗಿರ್ತಾರೆ. ಹತ್ರ ಒಂದು 7-8 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಒಂದು ಸೈಡಲ್ಲಿ ಮಲಗಿರೋ ಥರ ಅವರಿಗೆ ಭಾಸವಾಗುತ್ತೆ. ಆಮೇಲೆ ಹೋಗಿ ಮಾತಾಡಿಸ್ತಾರೆ, ಎಬ್ಬರಿಸ್ತಾರೆ, ನೀವ್ಯಾಕೆ ಇಲ್ಲಿ ಬಂದು ಮಲಗಿದ್ದೀರಾ, ಅಲ್ಲೇ ಬರ್ಬೋದಾಗಿತ್ತು ಅಂತ ಹೇಳಿ ಕೇಳ್ತಾರೆ. ಆಮೇಲೆ ಅವ್ರು ಹೇಳೋವಂಥದ್ದು, ಇಲ್ಲ ನಾವು ಬರಲಿಲ್ಲ, ಇಲ್ಲಿ ನಾವು 3 ಜನ ಒಟ್ಟಿಗೆ ಬಂದ್ವಿ ನಿಜ, ಅದಾದಮೇಲೆ ಏನಾಯಿತು ಗೊತ್ತಿಲ್ಲ, ಹಿಂದಗಡೆ ಯಾರೋ ಪಾಸ್ ಆದಂಗೆ ಆಯಿತು. ಸರಿ ಅಂತ ಹಿಂದಿದ್ರಿಗೆ ನೋಡಿದ್ವಿ, ಯಾರೂ ಕೂಡ ಕಾಣಿಸ್ಲಿಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಓಡಾಡ್ತಿದ್ವಿ, ಅದರಲ್ಲಿ ಒಬ್ಬನಿಗೆ ಮಾತ್ರ ತಲೆ ಸುತ್ತ ಬಂತು ಅಂತ ಹೇಳಿ ಅವನ್ನ ಅಲ್ಲೇ ಮನಗಿಸಿದ್ವಿ. ಸೊ ಅದಾದಮೇಲೆ ನಾವು ಇಲ್ಲೇ ನೀರು ಸಿಗುತ್ತಾ ಅಂತ ಹೇಳಿ ವಾಪಸ್ ಬರಬೇಕಾದ್ರೆ ನಮ್ಮ ಕಣ್ಣಿಗೆ ಯಾವುದೋ ಒಂದು ಕಪ್ಪಾದಂತಹ ನೆರಳು ಕಾಣಿಸಿರೋವಂಥದ್ದು. ಸೊ ಅದು ನಮ್ಮನ್ನೇ ಒಂಥರ ವಿಚಿತ್ರವಾಗಿ ನೋಡ್ತಾ ಅಟ್ಟಾಡಿಸ್ಕೊಂಡು ಬರ್ತಿತ್ತು. ಸೊ ಅಲ್ಲಿಂದ ನಾವು ತಪ್ಪಿಸ್ಕೊಂಡು ಓಡಿ ಎಷ್ಟು ದೂರ ಬಂದ್ವಿ. ಸೊ ಇದು ಆಗಿರುವಂತಹ ಒಂದು ಘಟನೆ ಅಂತ ಹೇಳಿದ್ರು. ಅದಾದಮೇಲೆ ನಾವೊಂದು ಮೂರ್ಛೆ ಬಿದ್ದಂತಹ ವ್ಯಕ್ತಿ ಎದ್ದು ವಿಚಿತ್ರವಾಗಿ ಆಡ್ತಿದ್ನಲ್ಲ, ಅದನ್ನು ಕೂಡ ಗಮನಿಸಿರುವಂತಹ ಒಬ್ಬ ಸ್ನೇಹಿತ ಹೌದು ಅಂತ ಹೇಳಿ ಕೊನೆಗೆ ಎಲ್ಲರೂ ಕೂಡ ಆ ಒಂದು ಜಾಗನ ಬಿಟ್ಟು ಅಲ್ಲಿ ಒಂದು ಪೂಜೆನ ಮಾಡಿ ನಂತರ ಆ ಒಂದು ಜಾಗನ ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೊರಡ್ತಾರೆ. ಸೊ ಇದು ಆಗಿರುವಂತಹ ಒಂದು ಸತ್ಯ ಘಟನೆ. ಈ ಒಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.